ಚುನಾವಣಾ ನೀತಿ ಸಂಹಿತೆ ಜಾರಿ ಆದಮೇಲೆ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಸಭೆ ಆದಮೇಲೆ ತುಂಬಾ ಒಂದು ಒಳ್ಳೆ ರೀತಿಯಂತ ಒಂದು ಉತ್ಸಾಹ ನಮ್ಮ ಕಾರ್ಯಕರ್ತರಲ್ಲಿ ಬಂದಿದೆ. ಈಗಾಗಲೇ ಬೂತ್ ಮಟ್ಟದಲ್ಲಿ ತಮ್ಮ ಕಾರ್ಯವನ್ನು ಶುರು ಮಾಡಿಕೊಂಡಿದ್ದಾರೆ. ಇದರ ಮಧ್ಯೆ ಹಗುರವಾಗಿ ಮಾತಾಡುವಂತ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಇತರೆ ವಿಚಾರಗಳು ಎಲ್ಲದೂ ಕೂಡ ಹೊರಗೆ ಯಾವುದು ಕೂಡ ನಾನು ತಲೆ ಕೆಡಿಸ್ಕೊಳ್ಳದೆ ನನ್ನ ಉದ್ದೇಶ ನಾವು ಮಾಡ್ತಿರುವಂತಹ ಚುನಾವಣೆ ನಾವು ಅಭಿವೃದ್ಧಿ ಪರವಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಕ್ಷೇತ್ರದ ಜನರಿಗೆ ಒಳ್ಳೇದಾಗಬೇಕು. ಇಲ್ಲಿ ನಾನು MP ಆಗೋದು ಇದ್ಯಾವುದು ಮೂಲಭೂತ ಪ್ರಶ್ನೆ ಅಲ್ಲ. ಇದು ನಾವೇನು ಮಾಡಿದೀವಿ ಕಳೆದ 5 ವರ್ಷದಲ್ಲಿ, ಮುಂದೇನು ಮಾಡ್ತೀವಿ, ಇದ್ರ ಮೇಲೆ ಈ ಚುನಾವಣೆ ಒಂದು ಭವಿಷ್ಯ ನಿಂತಿದೆ ಹೊರತು ಉಳಿದಂಥ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಇನ್ನೊಂದು ಅದರಿಂದ ಏನು ಉಪಯೋಗ ಆಗುತ್ತೆ, ಅದರಿಂದ 4 ದಿನ ಹೆಡ್ಲೈನ್ ಬರ್ಬೋದು ಪೇಪರ್ ಅನ್ನೋದು ಬಿಟ್ಟರೆ ಅದರಿಂದ ಪಾಪ ಈ ಮತದಾರರಿಗೆ ಅದರಿಂದ ಏನೂ ಅನುಕೂಲ ಆಗಲ್ಲ. ಅದೇ ನಾನು ಕೂಡ ಸಮಾಜದಿಂದ ಎಲ್ಲದೂ ಕೂಡ ನೋಡ್ತಾ ಇದ್ದೀನಿ, ಮೀಡಿಯಾ ಪತ್ರಿಕೆಯಲ್ಲಿ ಇನ್ನೂ ಮೊದಲು ಗಮನಿಸ್ತೀನಿ. ನಾನು ಯಾವ ಸಂದರ್ಭ ಹೊರಗೆ ಬರಬೇಕು ಆ ಟೈಮಲ್ಲಿ ಅಭಿವೃದ್ಧಿ ಬಗ್ಗೆ ನೀವಾದರೂ ಕೂಡ ಅಭಿವೃದ್ಧಿ ಏನು ಮಾಡಿದ್ದಾರೆ ಅದೇ ಒಂದು ಒಳ್ಳೆ ರೀತಿ ಅಂತ ಒಂದು 2-3 ದಿನ ವಿತ್ ಆಲ್ ಸ್ಟ್ಯಾಟಿಸ್ಟಿಕ್ಸ್ ಒಂದು ಆ ಕಾಂಗ್ರೆಸ್ಸಿನ ನಾಯಕರು ಸನ್ಮಾನಿಸಿದ ಮಧು ಅವರು ನಿನ್ನೆ ಹಗುರವಾಗಿ ಮಾತಾಡುವಂತ ಪ್ರಯತ್ನ ಮಾಡಿದ್ದಾರೆ. ಶರಾವತಿ ಮುಳುಗಡೆ ಬಗ್ಗೆ ಮಾತಾಡಿದ್ದಾರೆ, VSNL ಬಗ್ಗೆ ಮಾತಾಡಿದ್ದಾರೆ, ಅಭಿವೃದ್ಧಿ ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ನನಗೆ ನಿಜವಾಗ್ಲೂ ಕೂಡ ನಗು ಬರುತ್ತೆ. ಯಾವ ನೈತಿಕತೆ ಇಟ್ಕೊಂಡು ನನಗೆ ಕೇಳುವಂತ ಒಂದು ಪ್ರಯತ್ನವನ್ನ ಸನ್ಮಾನಿಸಿದ ಮಧು ಅವರು ಯಾಕೆ ಮಾಡ್ತಾ ಇದ್ದಾರೆ ನಂಗೇನು ಅರ್ಥ ಆಗ್ತಿಲ್ಲ. ನಾನು ಮೊದಲೇ ಸತಿ MP ಆದಾಗ ಏನ್ ಮಾಡಿದ್ದೀನಿ, 2ನೇ ಸತಿ ಏನಾಗಿ ಮಾಡಿದ್ದೀನಿ, 3ನೇ ಬಾರಿಗೆ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿ ಶ್ವೇತಪತ್ರವನ್ನ ನನ್ನ 4-5 ಫೋಲ್ಡರ್ ಅಲ್ಲಿ ಹ್ಯಾಂಡ್ ಬಿಲ್ ಗಳನ್ನ ಮಾಡಿ ಜನರಿಗೆ ಮುಡಿಸ್ತಾ ಇದ್ದೀನಿ. ಅದನ್ನು ಓದ್ಕೊಂಡ್ರು ಕೂಡ ಸಾಕು. ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿಲ್ಲ. ನಾ 8 ಸತಿ ಮಾತಾಡಿದ್ದೀನಿ, ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದೀನಿ, ಎಷ್ಟು ಫಾಲೋ ಅಪ್ ಮಾಡಿದ್ದೀನಿ. ಹಾಗಾಗಿ ವಿದ್ಯಾಮಂತ್ರಿಗಳು ಸ್ವಲ್ಪ ಸಮಾಧಾನವಾಗಿ ಅದೆಲ್ಲದೂ ಕೂಡ ನೋಡಿದ್ರೆ ಎಲ್ಲದೂ ಕೂಡ ಕಂಡುಬಂತು. ಯಾವುದೇ ಲಾಭ ಆಗಲ್ಲ. ಯಾಕಂದ್ರೆ ಕುವೆಂಪು ಅಂತ ರಾಷ್ಟ್ರಕವಿಗಳಿಗೆ ಜನ್ಮ ಕೊಟ್ಟಂತ ಒಂದು ಪುಣ್ಯದ ನಾಡು, ಅನೇಕ ಶರಣರಿಗೆ ಜನ್ಮ ಕೊಟ್ಟಂತ ಶರಣರ ನಾಡು ಇದು. ನಮ್ಮ ಮತದಾರರು ಅತ್ಯಂತ ಪ್ರಜ್ಞಾವಂತರಿದ್ದಾರೆ. ವಿಶೇಷವಾಗಿ ನಮ್ಮ ಶ್ರದ್ಧೆಯ ತಾಯಿಂದರು ಕೂಡ ಪ್ರಜ್ಞಾವಂತಿದ್ದಾರೆ. ನಮ್ಮ ಯುವ ಶಕ್ತಿ ಪ್ರಜ್ಞಾವಂತ ಇದ್ದಾರೆ. ಟೇಕ್ ಆಫ್ ಆಗ್ತಾ ಇದೆ, ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇನ್ನೊಂದು ವಾರ ಬೇಕು ಸರಿಯಾದ ಒಂದು ಆಕಾಡ ತಯಾರಾಗಲಿಕ್ಕೆ. ಯಾವ ಸಂದರ್ಭ ಉತ್ತರ ಕೊಡೋಣ. ಮತ್ತೆ ಮತದಾರರು ಬುದ್ಧಿವಂತಿದ್ದಾರೆ. ಯಾವುದೇ ವಿಚಾರ ಏನು, ಈಗ ನಡೀತಿರೋ ಚುನಾವಣೆಯನ್ನು ರಾಷ್ಟ್ರೀಯ ವಿಚಾರಗಳನ್ನ ಕಣ್ಮುಂದಿಟ್ಕೊಂಡು ಇವತ್ತು ಏನಾದರೂ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರಗಳನ್ನು ಮಾಡಿ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬಾರ್ದು ಅಂತೇಳಿ ನಡೀತಿರುವಂತಹ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಪರವಾದಂತಹ ಒಂದು ಪಕ್ಷ, ರಾಷ್ಟ್ರೀಯ ಚಿಂತನೆ ಮಾಡ್ತಿರುವಂತಹ ಪಕ್ಷ ಮತ್ತು ಅಧಿಕಾರಕ್ಕೆ ಭಾಜಪ ಬರಬೇಕು ಅಂದ್ರೆ ಅದಕ್ಕೆ ಆದಿಕ್ಕ ಚಿಂತನೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಯಾವುದೋ ವಿಚಾರಗಳು ಬರಲ್ಲ ಇದೆ. ಆ ವಿಚಾರವನ್ನು ಇಟ್ಕೊಂಡು ಗೌರವಾನ್ವಿತ ನಮ್ಮ ಮತದಾರ ಬಂಧುಗಳು ಆದಿತ್ಯ ಸ್ಪಂದನೆ ಸಹಜ. ಯಾಕಂದ್ರೆ ಗೌರವಾನ್ವಿತ ಈಶ್ವರಪ್ಪನವರು ಕೂಡ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಂದು ಸಂಪರ್ಕ ಇಟ್ಕೊಂಡು 4-5 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸುವಂತ ಒಂದು ಕ್ಷೇತ್ರ. ಸಹಜವಾಗಿ ಆ ಪ್ರೀತಿ ವಿಶ್ವಾಸಗಳು ಬರುತ್ತೆ. ಅದೇ ಸ್ವಲ್ಪ ಸಮಯ ಬೇಕಾಗ್ತಲ್ಲ. ಸರ್, ಲೋಕಸಭೆ ಚುನಾವಣೆ ಹಣೆ ಬರದಲ್ಲಿ ಏನೇನು ಬರೆದಿರುತ್ತೆ ಯಾರು ಕೂಡ ಅಳಿಸ್ಲಿಕ್ಕಾಗಲ್ಲ. ವಿಜಯಣ್ಣ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ನಾವು ಯಾರು ಕೂಡ ಅನ್ಕೊಂಡೂ ಇದ್ದಿಲ್ಲ. ಯಾವತ್ತು ಫೋನ್ ಕರೆ ಬಂತು, ವಿಜಯಣ್ಣ ಬಂದು ಪೂಜ್ಯ ತಂದೆಯವರಂತ ಯಡಿಯೂರಪ್ಪನವರ ಆಶೀರ್ವಾದನ ಪಡೆದುಕೊಂಡು ಈಗ ತಾನೇ ಗೌರವಾನ್ವಿತ ಅಮಿತ್ ಶಾಜಿ ಅವರ ಫೋನ್ ಬಂತು, ಇನ್ನು 15 ನಿಮಿಷದಲ್ಲಿ ಆದೇಶ ಬರ್ತಾ ಇದೆ. ಹಾಗಾಗಿ ಇವತ್ತು ಒಬ್ಬ ವಿಜೇಂದ್ರ ಒಬ್ಬ ಯುವ ನಾಯಕ, ಹೌದು ಅವನಿಂದ ಒಂದು ರಾಜ್ಯದ ಸಂಘಟನೆ ಕಟ್ಬೋದಂತ ಒಂದು ವಿಶ್ವಾಸ ಇವತ್ತು ನಮ್ಮ ಸಂಘಟನೆ ಹಿರಿಯರೇ ಬಂದಿದೆ. ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಶಸ್ವಿ ಒಂದು ಕೆಲಸವನ್ನು ವಿಜೇಂದ್ರ ಮಾಡ್ತಾನೆ.